ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹೇಮಕುಮಾರ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಸೈಬರ್ ಕ್ರೈಮ್ ಬಗ್ಗೆ, ಸೈಬರ್ ಲಾ ಬಗ್ಗೆ, ಸೋಷಿಯಲ್ ಮೀಡಿಯಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ವಾಟ್ ಈಸ್ ಸೈಬರ್ ಕ್ರೈಮ್ ಅನ್ನೋ ಒಂದು ಪ್ರಶ್ನೆ. ಸೈಬರ್ ಕ್ರೈಮ್ ಅಂದ್ರೆ ಏನು? ಸೈಬರ್ ಕ್ರೈಮ್ ಅಂದರೆ ಆಲ್ ಕ್ರೈಮ್ಸ್ ಪರ್ಫಾರ್ಮ್ ಟು ಅಬ್ಯೂಸ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ. In other word, with the purpose of influencing the functioning of computer or computer system. ಏನಪ್ಪ ಅಂತಂದರೆ ಒಂದು ಕ್ರೈಮ್ ನಡಿಬೇಕು, ಆ ಕ್ರೈಮು ಎಲೆಕ್ಟ್ರಾನಿಕ್ ಮೀಡಿಯಾನ ಬಳಸ್ಕೊಂಡು ಮಿಸ್ಯೂಸ್ ಮಾಡಿಕೊಂಡು ಏನು ಕ್ರೈಮ್ ಮಾಡ್ತಾರೆ ಅದನ್ನು ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಆರ್ ಒಂದು ಕಂಪ್ಯೂಟರ್ ಸಿಸ್ಟಮ್ನ ಕಂಪ್ಯೂಟರ್ನ ಒಂದು ಫಂಕ್ಷನ್ನ ಎಲೆಕ್ಟ್ರಾನಿಕ್ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ಅದ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಒಂದು ಕ್ರೈಮ್ನ ಮಾಡಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಸೈಬರ್ ಕ್ರೈಮ್. ಈ ಸೈಬರ್ ಕ್ರೈಮ್ನ ಏನಪ್ಪ ಅಂತಂದರೆ ಕ್ರೈಮ್ ಯಾವ ಥರ ಅಂದರೆ ಕಂಪ್ಯೂಟರ್ನ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಕಂಪ್ಯೂಟರು ಒಂದು ಟೂಲ್ ಆಗಿ ಯೂಸ್ ಮಾಡ್ತಾರೆ ಒಂದು ಕ್ರೈಮ್ ಮಾಡಲಿಕ್ಕೆ. ಕಂಪ್ಯೂಟರ್ನ ಇಲ್ಲಿ ಇನ್ಸಿಡೆಂಟಲ್ ಟು ಕ್ರೈಮ್ ಅಂತ ಮಾಡ್ಕೋಬೋದು. ಈ ರೀತಿಯಾಗಿ ಕ್ರೈಮ್ ಮಾಡಬೇಕು. ಕ್ರೈಮು ಮಾಡುವಾಗ ಎಲ್ಲ ಕಡೆ ನಡೀತೆ, ಆದರೆ ಕ್ರೈಮ್ನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾನ ಬಳಸ್ಕೊಂಡು ನಾವು ಕ್ರೈಮ್ ಮಾಡಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಸೈಬರ್ ಕ್ರೈಮ್ ಅಂತ. ಕಂಪ್ಯೂಟರ್ ಕ್ರೈಮ್ ಅಂತಂದರೆ ಏನಪ್ಪ ಅಂದರೆ ಕಂಪ್ಯೂಟರ್ ಯೂಸ್ಡ್ ಆಸ್ ಎ ಟೂಲ್ ಟು ಕಮಿಟ್ ಎ ಕ್ರೈಮ್. ಚೈಲ್ಡ್ ಪ್ರೋನ್ ಆಗಿರ್ಬೋದು, ಥ್ರೆಟನಿಂಗ್ ಇಮೇಲ್ಸ್ನ ಕಳಿಸ್ಬೋದು, ಐಡೆಂಟಿಫೈ ಥೀಫ್ ಮಾಡೋದು, ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಲಿಕ್ಕೆ, ಡಿಫಾಮೇಷನ್ ಮಾಡಲಿಕ್ಕೆ, ಸ್ಪ್ಯಾಮ್ ಮಾಡಲಿಕ್ಕೆ, ಫಿಶಿಂಗ್ ಮಾಡಲಿಕ್ಕೆ. ಈ ರೀತಿಯ ಒಂದು ಆ್ಯಕ್ಟಿವಿಟೀಸ್ಗಾಗಿ ಈ ಕಂಪ್ಯೂಟರ್ನ ಬಳಸೋವಂಥದ್ದು. ಇಲ್ಲಾಂದರೆ ಕಂಪ್ಯೂಟರ್ ಆಸ್ ಎ ಟಾರ್ಗೆಟ್ ಆಫ್ ಕ್ರಿಮಿನಲ್ಸ್ ಆಗಿದ್ದಾಗ ವೈರಸ್ಗಳನ್ನ ಹಾಕೋದು, ವರ್ಮ್ಸ್ಗಳನ್ನ ಇದು ಮಾಡೋದು, ಇಂಡಸ್ಟ್ರಿಯಲ್ ಎಪಿಸೋಡ್ ಮಾಡೋದು, ಸಾಫ್ಟ್ವೇರ್ ಪೈರಸಿ ಮಾಡೋದು, ಹ್ಯಾಕಿಂಗ್ ಮಾಡೋದು, ಈ ರೀತಿಯಾಗಿ ಟಾರ್ಗೆಟ್ ಮಾಡೋದು. ಅಂದರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ನ ಹಾಳು ಮಾಡೋಂಥದ್ದು ಅದು ಕೂಡ ಕ್ರೈಮೇ. ಹಾಗೆಯೇ ಕ್ರೈಮ್ನ ನಾವು ಒಂದು ಮಕ್ಕಳಿಗೆ ಇದು ಮಾಡಲಿಕ್ಕೆ ಹಾಳು ಮಾಡಲಿಕ್ಕೋಸ್ಕರ ಮಾಡೋದು ಕೂಡ ಕ್ರೈಮೇ. ಪ್ರೊಫೈಲ್ ಆಫ್ ಎ ಸೈಬರ್ ಕ್ರೈಮ್. ಯಾರು ಈ ಸೈಬರ್ ಕ್ರೈಮ್ ಮಾಡ್ತಾರೆ? ವೆರಿ ಇಂಪಾರ್ಟೆಂಟ್ ನಾವು ಇದು ತಿಳ್ಕೋಬೇಕು. ಯಾರೆಲ್ಲ ಈ ಥರ ಇದು ಮಾಡ್ತಾರೆ, ಸೈಬರ್ ಕ್ರೈಮ್ ಮಾಡ್ತಾರೆ ಅಂತಂದರೆ ಡಿಸ್ಸ್ಯಾಟಿಸ್ಫೈಡ್ ಎಂಪ್ಲಾಯೀಸ್. ಒಂದು ಕಂಪ್ನಿ ಇರ್ತದೆ, ಆ ಕಂಪ್ನಿಯಲ್ಲಿ ಯಾವುದೋ ಒಂದು ಎಂಪ್ಲಾಯಿಗೆ ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅವ್ನ ಬಾಸ್ ಮೇಲೋ ಇನ್ನೊಬ್ಬರ ಕೊಲೀಗ್ ಮೇಲೋ ಅಂಥವರು ಮಾಡ್ತಾರೆ. ಆಮೇಲೆ ಟೀನೇಜರ್ಸ್ ಹುಡುಗರುಗಳು, ಈ ಮಕ್ಕಳುಗಳು ಈ ಮಾಡೋ ಅಂಥದ್ದು. ಇನ್ನೊಂದು ಪೊಲಿಟಿಕಲ್ಸು ಆ್ಯಕ್ಟಿವಿಸಮ್ ಮಾಡೋರು ಮಾಡ್ತಾರೆ, ಪೊಲಿಟಿಕಲಿ ಆ್ಯಕ್ಟಿವೇಟ್ ಮಾಡಬೇಕು, ಇನ್ನೊಬ್ಬರ ಮೇಲೆ ಟಾರ್ಗೆಟ್ ಮಾಡಬೇಕು ಅಂಥವ್ರು ಮಾಡ್ತಾರೆ. ಇನ್ನು ಕೆಲವು ಪ್ರೊಫೆಷನಲ್ ಹ್ಯಾಕರ್ಸ್ಗಳು, ಈ ಪ್ರೊಫೆಷನಲ್ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡೋಕ್ಕೋಸ್ಕರನೇ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ. ಆಮೇಲೆ ಬಿಸ್ನೆಸ್ ರೈವಲ್ರೀಸ್ ಇರ್ತಾರೆ, ನಮ್ಮ ಬಿಸ್ನೆಸ್ ಹಾಳು ಮಾಡಬೇಕು ಅನ್ನೋರು, ಅಂಥವ್ರು ಕೂಡ ಮಾಡ್ತಾರೆ. ಇಲ್ಲಿ ಹುಡುಗರು ಟೀನೇಜಲ್ಲಿ ಆ ಹುಡುಗರು ತಮಾಷೆಗೋಸ್ಕರ ಮಾಡಿದ್ರೆ ಕೆಲವರು ಬಾಯ್ ಫ್ರೆಂಡ್ಸ್ಗಳು ಇರ್ತಾರೆ, ಎಕ್ಸ್ ಬಾಯ್ ಫ್ರೆಂಡ್ಸ್ಗಳು, ಎಕ್ಸ್ ಗರ್ಲ್ ಫ್ರೆಂಡ್ಗಳು. ಅವ್ರು ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತಲೇ ಇರ್ತದೆ, ಅವ್ರ ಕೆಟ್ಟ ಭಾವನೆಗಳು, ಅಂಥವ್ರು ಇದನ್ನ ಮಾಡ್ತಾರೆ. ಅದ್ರ ಜೊತೆಗೆ ಡೈವರ್ಸ್ ಆಗಿರೋಂಥವ್ರು, ಈ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಆ ಥರ ಎಕ್ಸೆಟ್ರಾ. ಈ ಥರ ಒಟ್ಟು ಯಾರು ಮೈಂಡು ಸ್ಟೆಬಿಲಿಟಿ ಇರಲ್ಲ, ಒಂದು ಸ್ಥಿತಿಯಲ್ಲಿರಲ್ಲ, ಸ್ಥಿಮಿತದಲ್ಲಿರಲ್ಲ ಅಂಥವರು ಈ ಸೈಬರ್ ಕ್ರೈಮ್ನ ಮಾಡ್ತಾರೆ. ಕೆಟ್ಟದನ್ನ ಬಯಸೋರು ಏನು ಮಾಡ್ತಾರೆ, ಒಂದು ಕಂಪ್ಯೂಟರ್ ಸಿಸ್ಟಮ್ನ ಇಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ಕೇಡ್ ಮಾಡೋದನ್ನ ಬಯಸ್ತಾರೆ. ಈ ಸೈಬರ್ ಕ್ರೈಮ್ನ ಯಾಕೆ ಯೂಸ್ ಮಾಡ್ತಾರೆ, ಏನು ಅಂದ್ಕೊಂಡಿರ್ತಾರೆ ಕ್ರಿಮಿನಲ್ಸ್ಗಳು ಅಂತಂದರೆ, ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯೂಸ್ ಮಾಡ್ಕೊಂಡು ಎಲ್ಲೋ ಕೂತ್ಕೊಂಡು ಮಾಡೋದ್ರಿಂದ ಇದು ಅನ್ರೆಕಗ್ನೈಸಬಲ್ಲು. ಇಲ್ಲಿ ಒಂದು ಮಾಡೋದ್ರಿಂದ ಹಾಗಾಗಿ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ ಅಂಥೇಳಿ ಇದನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನು ಮಾಡುವಾಗ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇದೆ ಕಂಪ್ಯೂಟರ್ಗಳಲ್ಲಿ, ಆ ಆಪ್ರೇಟಿಂಗ್ ಸಿಸ್ಟಮು ವೀಕ್ನೆಸ್ ಇದ್ದಾಗ ಕೂಡ ಇದು ಏನಾಗುತ್ತೆ, ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಲ್ಯಾಕ್ ಆಫ್ ಅವೇರ್ನೆಸ್ ಆಫ್ ಯೂಸರ್ಸ್ಗಳು ಏನು ಬಳಸ್ತಾ ಇರ್ತಾರೆ, ಆ ಬಳಸೋರು ಸರಿಯಾಗಿ ಬಳಸೋದಿಲ್ಲ. ಹಾಗಾಗಿ ಕೂಡ ಅವ್ರೇನು ಮಾಡ್ತೀವಿ, ಈ ಕಂಪ್ಯೂಟರ್ ಕ್ರೈಮ್ಸ್ ಮಾಡಲಿಕ್ಕೆ ಈಸಿ ಆಗಿಬಿಡ್ತದೆ. ಓಪನ್ ಮಾಡ್ತೀವಿ, ಸರಿಯಾಗಿ ಕ್ಲೋಸ್ ಮಾಡಿರಲ್ಲ, ಆ ರೀತಿ ಮಾಡಿರ್ತೀವಿ, ಪಾಸ್ವರ್ಡ್ಗಳು ಇನ್ನೊಬ್ರಿಗೆ ಯಾರಿಗೂ ಕೊಟ್ಬಿಡೋದು, ಅಂಥದ್ದೆಲ್ಲ ಮಾಡೋದ್ರಿಂದಾಗಿ ಅದೇನಾಗುತ್ತೆ, ಸೈಬರ್ ಕ್ರೈಮ್ ಮಾಡಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಟೈಪ್ಸ್ ಆಫ್ ಸೈಬರ್ ಕ್ರೈಮ್, ಯಾವ ಥರ ಎಲ್ಲ ಇದು ಸೈಬರ್ ಕ್ರೈಮ್ಸ್ ಇದ್ದಾವೆ. ನಾವು ನೋಡ್ಬೋದು, ಇಲ್ಲಿ ಒಂದು ಚಿತ್ರ ತೋರಿಸ್ತೀನಿ, ಮನುಷ್ಯ ಯಾವ ಥರ ಎವಾಲ್ವ್ ಆದ ಅಂತ. ಹಾಗಾಗಿ ಕಂಪ್ಯೂಟ್ರಲ್ಲೂ ಕೂಡ ಇನ್ನೊಂದು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದ್ದಂಗೆ ಬೇಕಾದಷ್ಟು ರೀತಿಯಲ್ಲಿ ಏನಾದರೆ ಕ್ರೈಮ್ಸ್ ಬೆಳೀತಾನೆ ಇದೆ, ಯಾವುದು ಏನು ಸ್ಟಾಪ್ ಆಗಿಲ್ಲ. ಆದರೆ ಇಲ್ಲಿ ಮೇಜರಾಗಿ ಕ್ರೈಮ್ಸ್ನು ಯಾವ ಥರ ಆಗ್ತದೆ ಅಂದರೆ, ಹ್ಯಾಕಿಂಗ್ ಮಾಡ್ತಾರೆ, ಡಿನಿಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಮಾಡ್ತಾರೆ, ವೈರಸ್ ಡಿಸಿಮಿನೇಷನ್ ಮಾಡ್ತಾರೆ, ಸಾಫ್ಟ್ವೇರ್ ಪೈರಸಿ ಮಾಡ್ತಾರೆ, ಪೊರ್ನೋಗ್ರಫಿ ಮಾಡ್ತಾರೆ, IRC ಕ್ರೈಮ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಫ್ರಾಡ್ ಮಾಡ್ತಾರೆ, ನೆಟ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಸೈಬರ್ ಟೆರರಿಸಮ್ ಮಾಡ್ತಾರೆ,
ಫಿಶಿಂಗ್ ಮಾಡ್ತಾರೆ, ಫೂಲಿಂಗ್ ಮಾಡ್ತಾರೆ, ಸೈಬರ್ ಸ್ಟಾಲಿಂಗ್ ಮಾಡ್ತಾರೆ, ಸೈಬರ್ ಡಿಫಾಮೇಷನ್ ಮಾಡ್ತಾರೆ, ಥ್ರೆಟನಿಂಗ್ ಮಾಡ್ತಾರೆ, ಸ್ಲೇಮ್ ಅಟ್ಯಾಕ್ ಮಾಡ್ತಾರೆ, ಸೇಲ್ಸ್ ಆಫ್ ನಾರ್ಕೋಟಿಕ್ಸ್ ಮಾಡ್ತಾರೆ. ಸೊ ಈ ರೀತಿ ಹೇಳ್ತಾ ಹೋದ್ರಲ್ಲಿ ಇಷ್ಟು ಬೇಕಾದಷ್ಟಿದೆ. ಆದರೆ ಮೇಜರಾಗಿ ಇದನ್ನು ಏನು ಮಾಡ್ತಾರೆ, ಟಾರ್ಗೆಟ್ ಇಟ್ಕೊಂಡು ಕ್ರೈಮ್ನ ಮಾಡ್ತಾರೆ ಯಾರು, ಈ ಕ್ರಿಮಿನಲ್ಸ್ಗಳು. ಅದನ್ನು ನಾವು ಸೈಬರ್ ಕ್ರೈಮ್ ಅಂತೇಳಿ ನಾವು ಪರಿಗಣಿಸ್ತೀವಿ. ಸೈಬರ್ ಕ್ರೈಮಲ್ಲಿ ಹ್ಯಾಕಿಂಗ್ನ ಮೊದಲು ತಗೋಣ. ಹ್ಯಾಕಿಂಗ್ ಅಂದರೆ ಏನಪ್ಪ ಅಂದರೆ is broadly defined as intentionally accessing a computer without authorizing or exceed authorized access. ಸೊ ಯಾವುದೇ ಒಂದು ಆಥರೈಸೇಷನ್ ಇಲ್ಲದೆ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಒಂದು ಇದನ್ನು ಯಾವುದಾದ್ರು ಒಂದು ಅಕೌಂಟ್ಗೆ ಆಥರೈಸ್ ಮಾಡಿದ್ರೆ, ಅದನ್ನ ಆಕ್ಸೆಸ್ ಮಾಡಿದ್ರೆ, ದಟ್ ಈಸ್ ಕಾಲ್ಡ್ ಎಸ್ ಅನ್ ಹ್ಯಾಕಿಂಗ್. ಅದನ್ನ ಮಾಡೋದು. ಸೊ ಎಫೆಕ್ಟ್ ಆಫ್ ಕಂಪ್ಯೂಟರ್ ಹ್ಯಾಕಿಂಗ್ ಏನಾಗುತ್ತೆ ಅಂದರೆ ಡೇಟಾನ ಥೀಫ್ ಮಾಡೋದು, ಅಂದರೆ ಡೇಟಾನ ಕದಿಯುವಂಥದ್ದು. ಸ್ಟೋಲನ್ ಪರ್ಸನ್ಸ್ ಆಗಿರ್ತಾರೆ, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಆಫ್ ಇಂಡಿವಿಜುವಲ್ಸ್ನ ಕದೀತಾರೆ. ವೆರಿ ಕೇರ್ಫುಲ್ಲಾಗಿ ನಿಮ್ಮ ಬ್ಯಾಂಕಿಂಗ್ ಅಕೌಂಟ್ಸು, ನಿಮ್ಮ ಡೀಟೇಲ್ಸ್ಗಳನ್ನ ಕದಿಯುವಂಥದ್ದು ಚಾನ್ಸಸ್ ಇರ್ತವೆ. ಟೇಕ್ ಓವರ್ ಇಮೇಲ್ ಅಕೌಂಟ್ಸ್ಗಳನ್ನ ಕೂಡ ತೊಗೊಂಡು ಇನ್ಫಾರ್ಮೇಷನ್ ಇಮೇಲಲ್ಲಿ ಏನು ಬರ್ತಾ ಇದೆ ಅಂತ ನಾವು ಚೆಕ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಟ್ರ್ಯಾಪ್ ಮಾಡ್ತಾರೆ. ಸೊ ಮಾಡಿಫೈ ಮಾಡ್ತಾರೆ, ಇಲ್ಲ ಡಿಲೀಟ್ ಮಾಡ್ತಾರೆ ಫೈಲ್ಸ್ಗಳನ್ನ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಇಲ್ಲ ನಿಮ್ಮ ಡಿವೈಸ್ಗಳಲ್ಲಿ ಇರೋಂಥ ಒಂದು ಕಂಪ್ಯೂಟರ್ ಏನೋ ಒಂದು ಫೈಲ್ ಇಟ್ಕೊಂಡಿರ್ತಾರೆ, ಒರಿಜಿನಲ್ ಫೈಲು. ಆ ಒರಿಜಿನಲ್ ಫೈಲ್ಸ್ನ ಅವ್ರೇನು ಮಾಡ್ತಾರೆ, ಡಿಲೀಟ್ ಮಾಡಿಬಿಡ್ತಾರೆ. ಇಲ್ಲಾಂದ್ರೆ ಅದನ್ನ ನೀವೇನೋ ಮಾಡಿದ್ರೆ ಅವ್ರೇನೋ ಎಡಿಟ್ ಮಾಡಿ ಇಟ್ಬಿಡ್ತಾರೆ. ಸೊ ಆ ರೀತಿಯೂ ಕೂಡ ಮಾಡ್ತಾರೆ. ಸೊ ಇದರಲ್ಲಿ ಕೀ ಸ್ಟ್ರೋಕ್ ಲಾಗಿಂಗ್ ಅಂತ ಕರಿತೀವಿ. ವಾಚಿಂಗ್ ದ ಯೂಸರ್ ಸ್ಕ್ರೀನ್ ಏನು ಮಾಡ್ತಾ ಇದ್ದಾರೆ ಅಂತ ವಾಚ್ ಮಾಡ್ತಾ ಇರೋದು. ಸೊ ಇದನ್ನು ನಾವು ಕಂಪ್ಯೂಟರ್ ಹ್ಯಾಕಿಂಗ್ ಅಂತೇಳಿ ಕರಿತೀವಿ. ಇನ್ನೊಂದು ಸೈಬರ್ ಕ್ರೈಮಲ್ಲಿ ಡಿನೇಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅನ್ ಆಕ್ಟ್ ಬೈ ಕ್ರಿಮಿನಲ್ಸ್ who floods the bandwidth of the victim network or files his email box with spam mail, deriving him of the services he is entitled to access or provide. ಏನು ಹಿಂಗಂತಂದರೆ, ಸೊ ಸರ್ವಿಸ್ ನನಗೆ ಆ್ಯಕ್ಚುಲಿ ಏನು ಮಾಡ್ತೀನಿ, ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಆಗದೆ ಇರೋಂಗೆ ಮಾಡೋದು. ಹೆಂಗೆ ಮಾಡೋದು ಅಂತಂದರೆ, ನನ್ನ ಬ್ಯಾಂಡ್ ವಿಡ್ತ್ಗೆ ಅನ್ನೋನ್ ಡೇಟಾಗಳನ್ನ, ಅನ್ನೋನ್ ಮೆಸೇಜಸ್ನ ಹಾಕಿ ಆ ಟ್ರಾಫಿಕ್ನ ಜಾಮ್ ಮಾಡೋದು. ಸೊ ನನಗೆ ಯಾವುದೇ ಕಾರಣಕ್ಕೂ ಏನು ಮಾಡಬೇಕು, ಇನ್ಫಾರ್ಮೇಷನ್ಸ್ಗಳು ನನಗೆ ರೀಚ್ ಆಗ್ತಾ ಇರೋಂಗೆ ನೋಡೋದು. ಸೊ ಎಂಟೈರ್ ನನ್ನ ಬ್ಯಾಂಡ್ ವಿಡ್ತ್ನ ಬ್ಲಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ನೆಟ್ವರ್ಕಲ್ಲಿ ಏನಾಗುತ್ತೆ, ಡೇಟಾ ಪಾಸ್ ಆಗೋಲ್ಲ. ಆ ರೀತಿ ಮಾಡಿ ನನಗೆ ಸರ್ವಿಸ್ನೇ ಅಟ್ಯಾಕ್ ಮಾಡೋಂಥದ್ದು ಕೆಲಸ ಮಾಡ್ತಾರೆ. ಮತ್ತೊಂದು ಪ್ರೊನೋಗ್ರಾಫ್ ಅಂತ ಕರಿತೀವಿ. ಸೊ ಪ್ರೊನೋಗ್ರಾಫ್ ಇಸ್ ದ ಫಸ್ಟ್ ಕನ್ಸಿಸ್ಟಿಂಗ್ ಸಕ್ಸಸ್ಫುಲ್ ಇ-ಕಾಮರ್ಸ್ ಪ್ರಾಡಕ್ಟ್ಗಳಾಗಿ ಮಾಡೋಂಥದ್ದು. ಡಿಪ್ರೇಟ್ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸು ಆ್ಯಂಡ್ ಮೌಸ್ ಟ್ರ್ಯಾಪಿಂಗ್ ಟೆಕ್ನಾಲಜೀಸ್. Pronograph encourage customers to access their websites. Anybody, including children, can log on to the internet and access website with pornographic content with a click of a mouse. Publishing, transmitting any materials in electronic forms which is laziness or appeals to the prurient interest is an offense under the provision of Section 67 of IT Act 2000. ಮತ್ತೊಂದು ಜಾಬ್ ಫ್ರಾಡ್ಸ್ಗಳು. ಜಾಬ್ ಫ್ರಾಡ್ಸ್ ಇಸ್ ದ ಸ್ಕ್ಯಾಮಿಂಗ್ ಆಫ್ ಪೀಪಲ್ ಹೂ ಆರ್ ಸೀಕಿಂಗ್ ಎಂಪ್ಲಾಯ್ಮೆಂಟ್ ಆರ್ ಆಲ್ರೆಡಿ ಎಂಪ್ಲಾಯ್ಡ್, ಗಿವಿಂಗ್ ದೆಮ್ ಫಾಲ್ಸ್ ಹೋಪ್ of earning wages of which they are often desperate in need. The scammer contact victim via mail or phones. Quadrants are numerous schemes such as easy air, easy work, flexible hours, or other attractive offers to the loser victim. Virtually all of them ask victim to pay money as a secret deposit, bonds, ಎಕ್ಸೆಟ್ರಾ. ಇಲ್ಲಿ ಫ್ರಾಡ್ ಹೆಂಗೆ ಮಾಡ್ತಾನೆ, ಜಾಬ್ ಫ್ರಾಡ್ ಅಂದರೆ ನಿಮ್ಗೆ ಕೆಲಸ ಇರಲ್ಲ, ಇಲ್ಲ ನಿಮ್ಗೆ ಏನೋ ತೊಂದರೆ ಇರ್ತದೆ, ಅದನ್ನ ಅರ್ಥ ಮಾಡ್ಕೋತಾರೆ. ಅವ್ರೇನು ಮಾಡ್ತಾರೆ, ತಪ್ಪು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಆ ಕೆಲಸ ಸಿಗುತ್ತೆ, ಈ ಕೆಲಸ ಸಿಗುತ್ತೆ ಅಂತೇಳಿ. ಸೊ ಆ ಕೆಲಸನ ಏನು ಮಾಡ್ತಾರೆ, ಮೇಲ್ ಮೂಲಕನೋ ಇಲ್ಲ ಫೋನ್ ಮೂಲಕನೋ ನಿಮಗೆ ಟ್ರ್ಯಾಪ್ ಮಾಡ್ತಾರೆ. ಸೊ ಟ್ರ್ಯಾಪ್ ಮಾಡಿ ನಿಮ್ಗೆ ಈಸಿಯಾಗಿ ಅರ್ನ್ ಮಾಡ್ಬೋದು, ಅಷ್ಟು ಅರ್ನ್ ಮಾಡ್ಬೋದು, ಇಷ್ಟು ಅರ್ನ್ ಮಾಡ್ಬೋದು ಅಂತೇಳಿ ನಿಮ್ಮನ್ನ ಟ್ರ್ಯಾಪ್ ಮಾಡಿಕೊಂಡು ನಿಮ್ಮ ಹತ್ರ ಏನು ಮಾಡ್ತಾರೆ, ಹಣ ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ರೀತಿಯಲ್ಲಿ ಮಾಡೋದು ಕೂಡ ಒಂದು ಕ್ರಿಮಿನಲ್ ಅಫೆನ್ಸ್. ಯಾಕಂದರೆ ಅವರು ಇಮೇಲ್ ಮತ್ತು ಫೋನ್ ಮೂಲಕ ಮಾಡ್ತಾರೆ, ಅದಕ್ಕೆ ಸೈಬರ್ ಕ್ರೈಮ್ ಅಂತೇಳಿ ಕರಿತೀವಿ. ಅವೇರ್ನೆಸ್ ತರಬೇಕು. ರಿಸರ್ಚ್ ದ ಕಂಪ್ನಿ ಟು ಎನ್ಶೂರ್ ದೇ ಆರ್ ಅಥೆಂಟಿಕ್. ಸೊ ನೋ ರಿಯಲ್ ಕಂಪ್ನಿ ಏರ್ ಯು ವಿದೌಟ್ ಎ ಫೇಸ್ ಟು ಫೇಸ್ ಇಂಟರ್ವ್ಯೂ ಆರ್ ವಿಡಿಯೋ ಕಾನ್ಫರೆನ್ಸ್.
An email or telephone interview is always the sign of a scam. No real company charges any money for a job or for visa or work permit. Be caution when dealing with individual outside of your own country. ಸೊ ನಾವು ಇಲ್ಲಿ ಏನು ಮಾಡೋದು ಅಂದರೆ ಜಾಬ್ ಫ್ರಾಡಲ್ಲಿ ನಾವು ಮೇಲ್ ಕಳಿಸ್ತಾರೆ ಅಂತ ಹೇಳಿದ್ರು ಫೋನ್ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಯಾವುದೇ ಕಂಪ್ನಿಯವರು ನಮಗೆ ಅವರು ಆ ಕಂಪ್ನಿಯಲ್ಲಿ ಸೇರುವಾಗ ನೀವು ಆ ಕಂಪ್ನಿ ಬಗ್ಗೆ ಕಂಪ್ಲೀಟಾಗಿ ರಿಸರ್ಚ್ ಮಾಡ್ಕೋಬೇಕು. ಆ್ಯಂಡ್ ಯಾವುದೇ ಕಂಪ್ನಿಯವರು ನಿಮಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡ್ದೇ ವಿಡಿಯೋ ಕಾನ್ಫರೆನ್ಸ್ ಅದು ಮೂಲಕ ನಿಮಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡೋಕ್ಕಿಂತ ಮೊದಲೇ ನಿಮ್ಗೆ ಯಾವುದೇ ಕಾರಣಕ್ಕೂ ಕೆಲಸನ ಕೊಡೋದಿಲ್ಲ. ಸೊ ಇಮೇಲಿಂದ ಮಾಡೋದು ಇಲ್ಲ ಲೆಟ್ರ್ ಕಳಿಸಿದ್ರೆ ಅದೆಲ್ಲನೂ ಸ್ಕ್ಯಾಮ್ ಆಗಿರ್ತವೆ. ಸೊ ಯಾವ ಕಂಪ್ನಿ ಕೂಡ ದುಡ್ಡು ಕೇಳೋದಿಲ್ಲ ಜಾಬ್ ಸೇರಿಸ್ಕೊಳ್ಳುವಾಗ ನೆನಪಿಟ್ಕೊಳ್ಳಿ. ಯಾಕಂದರೆ ಅವ್ರು ಸೇರಿಸ್ಕೊತಾ ಇರೋದು ನೀವು ಅವ್ರಿಗೆ ಇದು ದುಡ್ಡು ಕೊಡಲಿಕ್ಕೆ. ಹಾಗಾಗಿ ನಿಮ್ಮ ಹತ್ರ ಅವರು ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ ಅದೊಂದು ಮೋಸ ಮಾಡ್ತಾ ಇದ್ದಾರೆ ಅಂತ ಈ ಥರ ಒಂದು ಅವೇರ್ನೆಸ್ ನಿಮ್ಮ ಹತ್ರ ಇದ್ದರೆ ನೀವು ಈ ಥರ ಬೇರೆ ದೇಶಕ್ಕೆ ಹೋಗೋ ಇಲ್ಲ ಇನ್ಯಾರ ಹತ್ರನೂ ಹೋಗಿ ಕೆಲಸಕ್ಕೆ ಹೋಗಿ ಸಿಗ್ತೀನಿ ಅಂತೇಳಿ ಮೋಸ ಆಗೋದು ತಪ್ಪಿಸ್ಬೋದು. ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಫ್ರಾಡ್ಸ್ಗಳು ಇವೆಲ್ಲ ATM ಅಲ್ಲಿ ನೋಡಿರ್ಬೋದು. ಇದೆಲ್ಲ ಫ್ರಾಡ್ ಹೆಂಗಾಗುತ್ತೆ. ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಫ್ರಾಡ್ ಇನ್ವಾಲ್ವ್ಸ್ unauthorized usage of another credit or debit cards information for the purpose of obtaining goods or to obtain funds from the account. Skimming happens when the data are on a user's card magnetic strip is electronically copied to another card without their knowledge. A skimmer is a device which is used to capture and store the data from the magnetic stripe of a card. Skimmer commonly used at retail outlet, bars, restaurants, petrol station and at ATM fitter with a skimming device. ನೀವು ನೆನಪಿಟ್ಕೊಳ್ಳಿ, ಈ ಡಯಾಗ್ರಾಮ್ನ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗ್ಬೋದು. ಸೊ ಎಲ್ಲೆಲ್ಲಿ ಸ್ಕಿಮ್ಮರ್ಸ್ನ ಇಟ್ಟಿರ್ತಾರೆ. ಈ ಸ್ಕಿಮ್ಮರ್ಸ್ಗಳು ನಿಮ್ಮ ATM ಕಾರ್ಡು ಇಲ್ಲ ಡೆಬಿಟ್ ಕಾರ್ಡ್ನ ಹಿಂದ್ಗಡೆ ನಿಮಗೊಂದು ಮ್ಯಾಗ್ನೆಟಿಕ್ ಟೇಪ್ ಇದೆ, ಕಪ್ಪುದೊಂದು. ಆ ಕಪ್ಪು ಟೇಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರ್ತದೆ. ಅಲ್ಲಿರೋ ಇನ್ಫಾರ್ಮೇಷನ್ನ ಅವರು ಟ್ರ್ಯಾಕ್ ಮಾಡ್ಕೋತಾರೆ, ಕಾಪಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಕಾಪಿ ಮಾಡ್ಕೊಳ್ಳೋದಕ್ಕೆ ನಾವು ನೋಡ್ಕೊಳ್ಬೇಕು. ಸೊ ಅವ್ರಿಗೆ ಆ ಡೇಟಾ ಸಿಕ್ಬಿಡ್ತು ಅಂತಂದರೆ ನೆನಪಿಟ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕಂಪ್ಲೀಟ್ ಅವ್ರಿಗೆ ಇನ್ಫಾರ್ಮೇಷನ್ ಸಿಕ್ತು ಅಂತಲೇ ಅರ್ಥ. ಒಂದು ಎಕ್ಸಾಂಪಲ್ಗೆ ಒಂದು ಕಾರ್ಡ್ನ ಡೆಬಿಟ್ ಕಾರ್ಡ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಡೆಬಿಟ್ ಕಾರ್ಡಲ್ಲಿ ನೀವೆಲ್ಲ ನೋಡಿರ್ಬೋದು. ನಿಮ್ಮ ಡೆಬಿಟ್ ಕಾರ್ಡಲ್ಲಿ ಈ ನಂಬರ್ ಇರ್ತದೆ. ಈ ನಂಬರಲ್ಲಿ ಇನ್ಫಾರ್ಮೇಷನ್ ಸಿಗ್ತವೆ. ಸೊ ಮೊದಲು 6 ನಂಬರ್ಸ್ಗಳು ಅದೇನಾಗುತ್ತೆ ಅಂದರೆ ಯೂಸರ್ ಯಾರು ಇಶ್ಯೂ ಮಾಡಿದ್ದು ಐಡೆಂಟಿಫಿಕೇಷನ್ ನಂಬರ್ ಸಿಗುತ್ತೆ ನಿಮಗೆ. ನಂತರ ಬರೋ ಅಂಥ ನಂಬರ್ಸ್ಗಳು ನಿಮಗೆ ಲಿಂಕ್ ಯಾವ ಬ್ಯಾಂಕ್ಗೆ ಯಾವ ಅಕೌಂಟ್ಗೆ ಪರ್ಟಿಕ್ಯುಲರ್ ಅಕೌಂಟ್ಗೆ ಈ ನಂಬರು ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಸೊ ಈ ಜೊತೆಯಲ್ಲಿ ಲಾಸ್ಟ್ ಡಿಜಿಟ್ ಯಾವಾಗಲೂ ನೆನಪಿಟ್ಕೊಳ್ಳಿ, ಅದು ಚೆಕ್ ಸಮ್ನ ಡಿಜಿಟ್ ತೋರಿಸುತ್ತೆ. ಯಾವುದು ಚೆಕ್ ಡಿಜಿಟ್ ಅಂತೇಳಿ ತೋರಿಸುತ್ತೆ. ಸೊ ಹಾಗಾಗಿ ನಿಮ್ಮ ಯಾವುದೇ ಒಂದು ಕಾರ್ಡ್ ನಂಬರ್ ಹೇಳ್ಬಿಟ್ರೆ ಸಾಕು, ನೀವು ಯಾವ ಅಕೌಂಟಲ್ಲಿ ಇದೆ ಆ್ಯಂಡ್ ಯಾವ ಬ್ಯಾಂಕಲ್ಲಿ ಯಾವ ಇದರಲ್ಲಿ ಬ್ರಾಂಚಲ್ಲಿದೆ ಅನ್ನೋದು ಕೂಡ ನಿಮಗೆ ಡೇಟಾ ಸಿಕ್ಬಿಡ್ತದೆ. ಸೊ ಹಾಗೆ ನೀವು ಇಲ್ಲೊಂದು ಅಬ್ಸರ್ವ್ ಮಾಡೋದು, ನಿಮ್ಮ ಕಾರ್ಡಲ್ಲಿ ಬ್ಲ್ಯಾಕ್ ಸ್ಟ್ರೈಪ್ ಇದೆ, ಅದು ಮ್ಯಾಗ್ನೆಟಿಕ್ ಸ್ಟ್ರೈಪು. ಈ ಮ್ಯಾಗ್ನೆಟಿಕ್ ಸ್ಟ್ರೈಪಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಸ್ಟೋರ್ ಮಾಡಿರ್ತಾರೆ. ಸೊ ಅದನ್ನು ಸ್ಕಿಮ್ಮರಲ್ಲಿ ಹಾಕ್ಕೊಂಡು ಏನು ಮಾಡ್ಬೋದು, ಸ್ಕ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಡೇಟಾನು ಕಂಪ್ಲೀಟ್ ನಮ್ಮ ಅಕೌಂಟ್ ಡೀಟೇಲ್ಸ್ನ ತೊಗೊಳ್ಳಿಕ್ಕೆ ಚಾನ್ಸಸ್ ಸಿಗ್ತದೆ. ಹಾಗಾಗಿ ಯಾರಿಗೂ ಕೂಡ ಇದನ್ನು ತೋರಿಸ್ಕೊಳ್ಳೋಕ್ಕೆ ಹೋಗಬಾರ್ದು, ಕೊಡೋದಕ್ಕೆ ಹೋಗಬಾರ್ದು. ಈ ಚಿತ್ರ ನೋಡಿ, ಇದು ಕ್ರೆಡಿಟ್ ಕಾರ್ಡ್ ಸ್ಕಿಮ್ಮರು. ಈ ಸ್ಕಿಮ್ಮರಲ್ಲಿ ನಾವು ಒಂದ್ಸರಿ ಸ್ವೈಪ್ ಮಾಡಿದ್ರೆ ಸಾಕು, ನಿಮ್ಮ ಡೇಟಾದಲ್ಲಿರೋದು ಎಲ್ಲವನ್ನೂ ಕೂಡ ಅದೇನು ಮಾಡ್ತಿರೋದು. ಆ್ಯಂಡ್ ಇದರಲ್ಲಿ ವೈರ್ಲೆಸ್ ಸ್ಕಿಮ್ಮರ್ ಕೂಡ ಇದ್ದಾವೆ. ವೈರ್ಲೆಸ್ ಸ್ಕಿಮ್ಮರ್ ಏನು ಮಾಡುತ್ತೆ, ನಿಮ್ಮ ಕಾರ್ಡ್ ಏನಾದರೂ ವೈಫೈ ಆಗಿದ್ರೆ ಸಾಕು, ನೀವು ಅಲ್ಲಿಗೆ ಟಚ್ ಮಾಡದೇ ಇದ್ರೂ ಸರಿನೇ, ಅಲ್ಲಿರೋ ಇನ್ಫಾರ್ಮೇಷನ್ನ ಡ್ರ್ಯಾಗ್ ಮಾಡ್ಕೊಳ್ಳಿಕ್ಕೆ, ಎಲ್ಲ ಇನ್ಫಾರ್ಮೇಷನ್ ಕಾಪಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ನಾವು ತುಂಬ ಇನ್ಫಾರ್ಮೇಷನ್ ಆಗಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಹೌ ದ ಕ್ರೆಡಿಟ್ ಕಾರ್ಡ್ ಸ್ಕಿಮ್ಮರ್ ಈಸ್ ಯೂಸ್ಡ್, ಯಾವ ಥರ ಯೂಸ್ ಮಾಡ್ತಾರೆ ನೀವು ನೋಡಿರ್ಬೋದು. ಹೋಟ್ಲಿಗೆ ಹೋಗ್ತೀರಾ, ಇಲ್ಲ ಬ್ಯಾಂಕ್ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತೀರಾ, ಇಲ್ಲ ಇನ್ನೊಂದು ಯಾವುದಾದ್ರೂ ಒಂದು ಕಡೆ ಹೋಗಿರ್ತೀರಾ ಮಾಲ್ಗಳಲ್ಲಿ. ಅಲ್ಲೇನು ಮಾಡ್ತಾರೆ, ನಿಮ್ಮ ಬಿಲ್ಗಳನ್ನ ಡ್ರಾ ಮಾಡ್ಕೊಳ್ಳಿಕ್ಕೆ ನೀವು ಯಾವಾಗ ಕಾರ್ಡ್ ಕೊಡ್ತೀರಾ ಆ ಕಾರ್ಡ್ನ ಸ್ವೈಪ್ ಮಾಡಿಬಿಟ್ಟು ಅವ್ರ ಹತ್ರ ಮೆತ್ತಿಗೆ ನಿಮಗೆ ಗೊತ್ತಿಲ್ಲದಂಗೆ ಅವ್ರ ಹತ್ರ ಇರೋ ಸ್ಕಿಮ್ಮರಲ್ಲಿ ಉಜ್ಜಿಬಿಡ್ತಾರೆ. ಸೊ ಉಜ್ಜಿದ್ರೆ ಸಾಕು, ನಿಮ್ಮ ಎಲ್ಲ ಡೇಟಾನು ಅಲ್ಲಿ ಕಾಪಿ ಆಗಿಬಿಡ್ತದೆ, ಸ್ಟೋರ್ ಆಗಿಬಿಡ್ತದೆ. ಸೊ ಹಾಗಾಗಿ ನೀವು ನಿಮ್ಮ ಕೈಯಿಂದಲೇ ಮಿಷಿನ್ಗೆ ಇಸ್ಕೊಂಡು ಆ ಮಿಷಿನ್ಗೆ ಸ್ವ್ಯಾಪ್ ಮಾಡಿ, ಸೊ ಅವ್ರಿಗೆ ಕೊಟ್ಟು ನೀವು ಸ್ಕ್ಯಾಪ್ ಮಾಡಲಿಕ್ಕೆ ಅಲೋ ಮಾಡಬೇಡಿ. ಸೊ ಸ್ಕಿಮ್ಮರಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕು. ಇದು ಒಂದು ಡಿವೈಸು, ಕ್ರೆಡಿಟ್ ಕಾರ್ಡ್ ರೈಟರು. ಸೊ
ನಾವು ಡೂಪ್ಲಿಕೇಟ್ ಕ್ರೆಡಿಟ್ ಕಾರ್ಡ್ನೇ ರೈಟ್ ಮಾಡೋಕ್ಕೆ ಕಾಪಿ ಆಗುತ್ತೆ. ಸೊ ಏನು ಮಾಡ್ತಾರೆ, ಯಾವಾಗ ನಾವು ಸ್ಕಿಮ್ ಮಾಡ್ಕೋತಾರೆ ಆ ಕಾಪಿ ಆಗೋಗಿರುತ್ತೆ ಎಲ್ಲ ಇನ್ಫಾರ್ಮೇಷನ್ನು. ಸೊ ಎಲ್ಲ ಇನ್ಫಾರ್ಮೇಷನ್ನು ಕಾಪಿ ಆದಾಗ ಅದನ್ನು ನಾವು ರೈಟ್ ಮಾಡ್ಕೊಳ್ಬೋದು. ಸೊ ನನ್ನ ಕಂಪ್ಯೂಟ್ರಲ್ಲಿ ಡಿಸೈನ್ ಮಾಡ್ಕೊಳ್ಳಿಕ್ಕೋ ಇನ್ನೊಂದು ಯಾವುದೋ ಒಂದು ಕಾರ್ಡ್ನ ಡೂಪ್ಲಿಕೇಟ್ ಕ್ರೆಡಿಟ್ ಕಾರ್ಡ್ನ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡೋ ಅಂಥ ಡಿವೈಸ್ ಇದು. ಈ ರೀತಿಯಲ್ಲಿರ್ತದೆ, ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಎ ಟಿ ಎಮ್ ಮಿಷಿನ್ಸ್ಗಳಿಗೆ ಹೋದಾಗೂ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಎ ಟಿ ಎಮ್ ಮಿಷಿನ್ಸಲ್ಲಿ ಡಬ್ಬದಲ್ಲಿ ಏನು ಕಾರ್ಡ್ನ ಹಾಕೋ ಜಾಗದಲ್ಲಿ ಏನು ಮಾಡೋದು, ಸ್ಕಿಮ್ಮರ್ಸ್ಗಳನ್ನ ಇಟ್ಟಿರ್ತಾರೆ. ಆ ಸ್ಕಿಮ್ಮರ್ಸಲ್ಲಿ ನಾವೇನು ಮಾಡ್ತೀವಿ, ಹಾಕ್ಕೊಂಡು ಕಾಪಿ ಮಾಡ್ಕೊಳ್ಳೋಂಗೆ ಆಗೋ ಚಾನ್ಸ್ ಇರ್ತವೆ. ಸೊ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಈ ಚಿತ್ರಗಳನ್ನೆಲ್ಲ, ಎಲ್ಲಿ ನಾವು ಯಾಮಾರ ಹೋಗ್ತೀವಿ ಅನ್ನೋದನ್ನ ತಿಳ್ಕೋಬೇಕು. ಹಿಂದೆ ಇದ್ದ ಚಿತ್ರನ ನೋಡಿದ್ರಿ, ನಿಮ್ಗೆ ಏನು ಮಾಡೋದು, ಅಲ್ಲಿ ಒರಿಜಿನಲ್ ಡೇಟಾ ಇತ್ತು, ಪಿಕ್ಚರ್ ಇತ್ತು. ಈ ಒರಿಜಿನಲ್ ಇದಕ್ಕೆ ಏನು ಮಾಡ್ತಾರೆ, ಸ್ಕಿಮ್ಮರ್ನ ಡೂಪ್ಲಿಕೇಟ್ ಸ್ಕಿಮ್ಮರ್ನ ಹಿಂಗೆ ಫಿಕ್ಸ್ ಮಾಡೋದು. ಸೊ ಫಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಅದನ್ನ ಇದು ಮಾಡ್ಬೋದು. ಸೊ ಫಾಲ್ಸ್ ಸ್ಲಾಟ್ ಅದು ಫಿಕ್ಸ್ಡ್ ಟು ಒರಿಜಿನಲ್ ಕಾರ್ಡ್ ಸ್ಲಾಟ್ಗೆ. ಸೊ ಕಲರ್ ಎಲ್ಲ ಸೇಮ್ ಇರ್ತದೆ, ಸ್ಟ್ರೈಕರು ಸೇಮ್ ಇರ್ತದೆ, ಕಂಟೆಂಟ್ ಅಡಿಷ್ನಲ್ ರೀಡರ್ ಒಂದು ಕಾಪಿ ಆಗಿರ್ತದೆ ಅಷ್ಟೇ. ನಿಮ್ಮ ಬ್ಯಾಂಕ್ ಎ ಟಿ ಎಮ್ ವರ್ಕ್ ಆಗುತ್ತೆ, ಆದರೆ ವರ್ಕ್ ಆಗುವಾಗ ಬ್ಯಾಂಕ್ ಡೇಟಾನು ಬ್ಯಾಂಕ್ದು ಎ ಟಿ ಎಮ್ಮು ವರ್ಕ್ ಆಗುತ್ತೆ, ಜೊತೆಗೆ ಸ್ಕಿಮ್ಮರ್ ಕೂಡ ನಿಮ್ಮ ಡೇಟಾನ ಕಾಪಿ ಮಾಡ್ಕೊಂಬಿಟ್ಟಿರ್ತದೆ. ಸೊ ಕಾಪಿ ಮಾಡ್ಕೊಂಡು ಡೂಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕೆ ಕಾರ್ಡ್ಗಳನ್ನ ಅವಕಾಶ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಬೇಡಿ, ಎಚ್ಚರವಾಗಿ ನೋಡ್ಕೊಳ್ಬೇಕು ಎ ಟಿ ಎಮ್ ಕಾರ್ಡ್ಗಳಿಗೆ ಹೋದಾಗ. ಸೊ ನೀವು ಎ ಟಿ ಎಮ್ ಕಾರ್ಡ್ ಹತ್ರ ಹೋದಾಗ ನೋಡಿರ್ಬೋದು, ನಿಮ್ಮ ಪಕ್ಕದಲ್ಲಿ ಈ ಥರ ಒಂದೊಂದ್ಸರಿ ಏನು ಮಾಡಿರ್ತಾರೆ, ಆ ಪಾಂಪ್ಲೆನ್ಸ್ಗಳನ್ನ ಕಾರ್ಡ್ ಹೋಲ್ಡ್ ಮಾಡಲಿಕ್ಕೆ ಇಟ್ಟಿರ್ತಾರೆ. ಅದೇನಪ್ಪ ಅಂತಂದರೆ ಅಲ್ಲೊಂದು ಕ್ಯಾಮ್ರಾಗಳ್ನ ಇಟ್ಕೊಂಡ್ಬಿಟ್ಟು ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡಲಿಕ್ಕೆ. ನೀವೇನು ಮಾಡಿದ್ರೆ ಅದು ಪಾಂಪ್ಲೆನ್ಸ್ ತಾನೇ, ಏನೂ ಇಲ್ಲ ತಪ್ಪಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀರಾ. ಬಟ್ ಅಲ್ಲಿ ನೆನಪು ಹೇಳ್ಕೊಳ್ಳಿ, ಆ ಇದರಲ್ಲಿ ಪಾಂಪ್ಲೆನ್ಸ್ಗಳ ಹತ್ರ ಇಟ್ಟರೆ ಅಲ್ಲಿ ಪಕ್ಕದಲ್ಲಿ ನಿಮ್ಗೇನಾಗುತ್ತೆ, ಅಲ್ಲಿ ಆ ಎ ಟಿ ಎಮ್ ಬಾಕ್ಸ್ ಹತ್ರನೇ ಅದು ಕಾಪಿ ಮಾಡೋ ಅಂಥ ಚಾನ್ಸ್ ಇರ್ತವೆ. ಅಲ್ಲಿ ಕ್ಯಾಮ್ರಾಗಳ್ನ ಇಟ್ಕೊಂಡು ನೀವು ಎಂಟ್ರಿ ಮಾಡ್ತಾರ ಕೋಡ್ಗಳನ್ನ, ಪಿನ್ ಕೋಡ್ಗಳನ್ನ ಸ್ಕ್ಯಾನ್ ಮಾಡ್ಕೊಳ್ತಾರೆ. ಅದಕ್ಕೆ ನೀವು ಎಚ್ಚರವಾಗಿ ಗಮನ ಹರಿಸ್ಬೇಕು. ಅವೇರ್ನೆಸ್ನ ತರಬೇಕು. ಯಾವ ರೀತಿಯಲ್ಲಿ ಅವೇರ್ನೆಸ್ ಇಟ್ಕೋಬೇಕು ಅಂತಂದರೆ, ದಟ್ ವಿ ಹ್ಯಾವ್ ಟು ಎನ್ಶ್ಯೂರ್ ಎ ಸೈಟ್ ಈಸ್ ಸೆಕ್ಯೂರ್ ಆ್ಯಂಡ್ ರೆಪ್ಯೂಟಬಲ್ ಬಿಫೋರ್ ಪ್ರೊವೈಡಿಂಗ್ ಯುವರ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ನಂಬರ್ ಆನ್ಲೈನ್. Don't trust a site just because it claims to be secure. Ensure that you are purchasing merchandise from a reputable sources. Promptly reconcile credit card statement to avoid unauthorized charges. Do your research to ensure legitimacy of an individual or company. Beware, beware of providing credit or debit card information when requested through unsolicited emails. Cover the keypad with your other hand while typing your PIN. Change your PIN frequently and avoid using mobile numbers, date of birth, etc. as a PIN. Look for hidden camera in ATM and check the keypad for key logging or keypad overlap. Inspect the ATM and watch for signs of tampering such as new scratches, discolored keys, flashing lights, and visible wires. Use ATM located inside or outside bank branch is also safer due to the increased security compared to ATM on the street. Report to the bank right away if you notice withdrawal or purchase that you did not make. Another type of crime, cybercrime, is the phishing. Phishing is a way of attempting to acquire the sensitive information such as username, password, credit or debit card details by masquerading as a trustworthy entity in an electronic communication. Phishing is typically carried out by email or instant messaging, and it often directs users to entire details of a fake website whose look and feel are almost identical to the legitimate one. Fraudsters use voice phishing along with a phishing tracking individual into revealing critical financing or personal information. ಆ್ಯಕ್ಚುಲ್ ಲಾಗಿನ್ ಪೇಜ್ ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ. ಈ ಲಾಗಿನ್ ಪೇಜಲ್ಲಿ ಏನು ಮಾಡಿರ್ತಾರೆ, ಅವರು ಡೂಪ್ಲಿಕೇಟ್ ಲಾಗಿನ್ ಪೇಜಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ.
ಕ್ರಿಯೇಟ್ ಮಾಡಿಕೊಂಡು ಎಂಟ್ರಿ ಮಾಡಿದ್ರೆ ನಿಮ್ಮ ಥರನೇ ಸೇಮ್ ಡಿಟೋ ಥರ ಮಾಡಿಕೊಂಡು ನಿಮ್ಗೆ ಏನು ಮಾಡ್ತಾರೆ ಮೋಸ ಮಾಡೋಕ್ಕೆ ಚಾನ್ಸ್ ಮಾಡಿದೆ. ಹಾಗಾಗಿ ನೀವು ಕರೆಕ್ಟಾಗಿ ಈ IP ಅಡ್ರೆಸ್ನ ಎಂಟ್ರಿ ಮಾಡಿ ನಾವೇನು ಮಾಡಬೇಕು, ಲಾಗಿನ್ ಮಾಡಬೇಕು. ಯಾವುದೋ ಒಂದು ಲಿಂಕ್ನ ನಾವು ಕ್ಲಿಕ್ ಮಾಡಿ ನಾವು ಯಾವಾಗಲೂ ಎಂಟ್ರಿ ಹಾಕಬಾರ್ದು. ಫಿಶಿಂಗ್ ಇಮೇಲ್ಸ್ಗಳು ಈ ರೀತಿ ಬರ್ತವೆ, ಫ್ರಮ್ ICICI ಬ್ಯಾಂಕಿಂದಲೇ ಬಂತು ಅಂತೇಳಿ ಆ ಡಾಕ್ಯುಮೆಂಟ್ಸ್ ನೀವು ನೋಡಿದ್ರೆ ಆ ಲೆಟ್ರು ಏನು ಪಕ್ಕ ಒಂದು ಬ್ಯಾಂಕಿಂದಲೇ ಬಂದಿದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ಕಳಿಸ್ತಾರೆ. ಸೊ ಈ ಇನ್ಫಾರ್ಮೇಷನ್ ನೋಡಿಕೊಂಡು ಅವ್ರು ಕಳಿಸಿದ ಹೈಪರ್ ಲಿಂಕ್ಗಳನ್ನ ನೀವು ವೆರಿಫಿಕೇಷನ್ಗೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಎಂಟೈರ್ ಡೀಟೇಲ್ಸು ಕೊಟ್ಬಿಡ್ತೀರಾ. ಸೊ ಕೊಡಬೇಡಿ. ಈ ರೀತಿ ಕೊಟ್ಟಾಗ ಅವ್ರು ನಿಮ್ಮನ್ನು ಫಿಶಿಂಗ್ ಮಾಡ್ತಾ ಇದ್ದಾರೆ ಅಂತ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೀವು ಫೂಲ್ ಆಗಬೇಡಿ. ಇನ್ನೊಂದು ಟೈಪ್ ಆಫ್ ಸೈಬರ್ ಕ್ರೈಮ್ ಅಂದರೆ ಸ್ಪೂಲಿಂಗ್. ಏನಿದು ಸ್ಪೂಲಿಂಗ್ ಅಂದರೆ, ಸ್ಪೂಲಿಂಗ್ ಅಟ್ಯಾಕ್ ಇಸ್ ಎ ಸಿಚುಯೇಷನ್ in which one person or a program successfully masquerades as another by falsifying data and thereby gaining an illegitimate advantages. Type of spooling is IP ಅಡ್ರೆಸ್ಸು, ಇಮೇಲ್ ID, ಫೋನ್ ನಂಬರ್ಸು ಅದನ್ನ ಡೂಪ್ಲಿಕೇಟ್ ಮಾಡಿಕೊಂಡು ಸೇಮ್ ನಿಮ್ಮ ಥರನೇ ಮಾಡಿಕೊಂಡು ನಿಮ್ಮ ಮೇಲ್ನಲ್ಲಿ ಬರೋಂಥ ಇನ್ಫಾರ್ಮೇಷನ್ ಎಲ್ಲ ಅವರು ಟ್ರ್ಯಾಪ್ ಮಾಡ್ಕೊಳ್ತಾರೆ. ಸೊ ಈ ರೀತಿಯೂ ಕೂಡ ಮಾಡ್ತಾರೆ. ಒಂದು ಮಾಸ್ಕ್ ಮುಖವಾಡ ಹಾಕ್ಕೊಂಡು ನಿಮಗೆ ಮೋಸ ಮಾಡ್ತಾ ಹೋಗ್ತಾರೆ ಬ್ಯಾಕ್ ಎಂಡಲ್ಲಿ. ಅದನ್ನು ನಾವು ಕೇರ್ಫುಲ್ಲಾಗಿ ಇರಬೇಕು. ಈ ಸ್ಪೂಲಿಂಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಒಂದು ರಿಯಲ್ ಮೇಲ್ ಯಾವ ಥರ ಇದೆ, ಫೇಕ್ ಮೇಲ್ ಯಾವ ಥರ ಇರ್ತದೆ. ಸೇಮ್ ಈ ಮೆಸೇಜ್ ID ನೋಡಿ, ಸೇಮ್ ಅದೇ ಥರ ಇರ್ತದೆ. ಇಮೇಲ್ ID ನೋಡಿ, ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ಸೊ ಎಲ್ಲ ಸೇಮ್ ಸುಳಿದ್ರೆ ಒಂದೇ ಒಂದು ಅಕ್ಷರ ಆಚೆ ಈಚೆ ಆಗುತ್ತೆ ಅಷ್ಟೇ. ಒಂದು ಆಚೆ ಈಚೆ ನಾವು ಗಮನ ಇಡಲ್ಲ. ಸೊ ಅದೇ ಥರ ಓದ್ಬಿಡ್ತೀವಿ. ಸೊ ಆವಾಗ ನೀವೇನು ಅನ್ಕೊಳ್ತೀವಿ ಅದು ಒರಿಜಿನಲ್ಲೇ ಅನ್ಕೊಂಡ್ಬಿಡ್ತೀವಿ. ಸೊ ಅದು ಒರಿಜಿನಲ್ ಆಗಿರಲ್ಲ, ಡೂಪ್ಲಿಕೇಟ್ ಆಗಿರುತ್ತೆ. ಹಾಗಾಗಿ ನೀವು ಟೈಪ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಇಂಟರ್ನೆಟ್ಟಲ್ಲಿ ಒಂದು ಪದ ಆಚೆ ಈಚೆ ಮಾಡೋದು ಕೂಡ, ಒಂದು ಸಿಂಬಲ್ ಎಕ್ಸ್ಟ್ರಾ ಸಿಂಬಲ್ದು ಕೂಡ ಅದು ಫೇಕ್ ಮೆಸೇಜಸ್ ಆಗಿರ್ತವೆ. ಸೊ ಈ ರೀತಿ ನಮಗೆ ಮೋಸ ಮಾಡೋದು ಇರ್ತವೆ. ಸೊ ಇದು ನಾವು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಮತ್ತೊಂದು ಸೈಬರ್ ಕ್ರೈಮ್ ಯಾವುದು ಅಂದರೆ ಸೈಬರ್ ಸ್ಟ್ಯಾಕ್ಲಿಂಗ್ ಅಂತ ಕರಿತೀವಿ. The repeated act, harassment or threatening behavior of a cyber crime toward the victim by using internet services. ಸೊ ಇಂಟರ್ನೆಟ್ ಸರ್ವಿಸ್ನು ಪದೇ ಪದೇ ಅದೇ ಥರ ನಮ್ಗೇನು ಮಾಡ್ತಾರೆ, ಮೆಸೇಜಸ್ ಹಾಕಿ ಇದು ಮಾಡ್ತಾರೆ. ಅದೊಂಥರ ಹ್ಯಾರಾಸ್ಮೆಂಟ್ ಮಾಡಲಿಕ್ಕೆ, ಥ್ರೆಟನಿಂಗ್ ಮಾಡೋದು ಬಿಹೇವಿಯರ್. ಸೊ ಇದನ್ನು ಕೂಡ ನಾವು ಸೈಬರ್ ಕ್ರೈಮ್ ಅಂತೇಳಿ ಕರಿತೀವಿ. ಸೈಬರ್ ಕ್ರೈಮ್ನ ಸೋಷಿಯಲ್ ಮೀಡಿಯಾ ಮತ್ತು ಪ್ರೊನೋಗ್ರಾಫಿ ಸೈಟ್ಸ್ಗಳಿಂದ ಕೂಡ ಮಾಡ್ತಾರೆ. ವೇರಿಯಸ್ ಕ್ರೈಮ್ಸ್ ಕಮಿಟೆಡ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಪ್ರೊನೋಗ್ರಫಿ ಸೈಟ್ಸ್ಗಳು, ಕ್ರಿಯೇಟಿಂಗ್ ಆ್ಯನ್ impersonating ಪ್ರೊಫೈಲು, ಸೆಂಡಿಂಗ್ ಆರ್ ಪೋಸ್ಟಿಂಗ್ ಅಬ್ಸ್ಕ್ಯಾಂಡ್ ಆರ್ ಇಂಡೆನ್ಸ್ ಕಂಟೆಂಟಲ್ಲಿ, ಹ್ಯಾಕಿಂಗ್ ಎ ಪ್ರೊಫೈಲು, ಸೆಂಡಿಂಗ್ ಅಬ್ಸ್ಕ್ಯಾಂಡ್ ಅಫೆನ್ಸಿವ್ ಕಂಟೆಂಟ್ ಟು ಎ ಪ್ರೊಫೈಲು, ಪೋಸ್ಟಿಂಗ್ ಮೆಟೀರಿಯಲ್ಸ್ ದಟ್ ಹರ್ಟ್ ದ ಸೆಂಟಿಮೆಂಟ್ಸ್ ಆಫ್ ದ ಕಮ್ಯುನಿಟಿ. ಸೊ ಈ ರೀತಿ ಮಾಡಿಕೊಂಡು ಮಾಡೋದು ಕೂಡ ನಾವು ಕ್ರೈಮ್ ಅಂತಲೇ ಕರಿತೀವಿ. ಸೊ ಅದು ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಆ ಥರ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಇನ್ನೊಬ್ಬರಿಗೆ ಹರ್ಟ್ ಮಾಡೋ ರೀತಿ ಪೋಸ್ಟ್ ಮಾಡೋದು, ಸೊ ಇನ್ನೊಬ್ಬರಿಗೆ ಎದುರಿಸೋ ರೀತಿಯಲ್ಲಿ ಪೋಸ್ಟ್ ಮಾಡೋದು. ಸೊ ಇದನ್ನೆಲ್ಲ ಕೂಡ ಸೈಬರ್ ಕ್ರೈಮ್ ಅಂತೇಳಿ ಕರಿತೀವಿ. ಮತ್ತೊಂದು ಸೈಬರ್ ಕ್ರೈಮ್ ಅಂತಂದರೆ ನೆಟ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಸೊ ಕಾಪಿಂಗ್ ದ ಕಂಪ್ನೀಸ್ ಕಾನ್ಫಿಡೆನ್ಷಿಯಲ್ ಡೇಟಾ ಇನ್ ಆರ್ಡರ್ ಟು ಎಕ್ಸಾರ್ಟ್ ಸೆಟ್ ದ ಕಂಪ್ನಿ ಫಾರ್ ಹ್ಯೂಜ್ ಅಮೌಂಟ್. ಸೊ ಒಂದು ಕಂಪ್ನಿ ಇನ್ಫಾರ್ಮೇಷನ್ನ ಕದ್ಬಿಟ್ಟು ಅವ್ರ ಹತ್ರ ನಾವೇನು ಮಾಡೋದು, ಜಾಸ್ತಿ ಅಮೌಂಟ್ ದುಡ್ಡನ್ನ ಕೇಳೋದು. ಸೊ ಇದನ್ನ ಸೈಬರ್ ಟೆರರಿಸಮ್ ಅಂತಲೂ ಕರಿತೀವಿ ಇದನ್ನ. ಸೊ ಈ ರೀತಿ ನಿಮ್ಮ ನೆನ್ಪಿಟ್ಕೊಂಡು ನಿಮ್ಮ ಪರ್ಸನಲ್ ಡೇಟಾನ ಕದ್ಬಿಡ್ತಾರೆ, ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆನ್ಲೈನ್ ಫ್ರಾಡ್ಸ್ಗಳಿರ್ತವೆ, OLX-ಇಂದ, ಕ್ವಿಕ್ಕರಿಂದ, ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳಿಂದ. ಸೊ ಅಲ್ಲೆಲ್ಲ ನಿಮ್ಮ ID-ಗಳ್ನ ತಗೊಂಡು ನಿಮ್ಮ ಡೇಟಾಗಳು ತಗೊಂಡು ನಿಮಗೆ ಚೀಟ್ ಮಾಡ್ತಾರೆ. ಸೊ ತುಂಬ ಹುಷಾರಾಗಿರಬೇಕು. ಅಲ್ಲೆಲ್ಲ ನಿಮಗೆ ಎಲ್ಲ ಸರಿನೂ ಇದು ಮಾಡ್ತಾ ಇರಲ್ಲ, ಏನು ಗ್ಯಾರಂಟಿ ಇಡಲ್ಲ ಅದೆಲ್ಲ. ಅದು ಮೋಸ ಹೋಗೋದು ಜಾಸ್ತಿ ಇದ್ದಾವೆ ಅಲ್ಲಿ. ಸೊ ಮೋಸ ಹೋಗಬೇಡಿ. ಸೊ OLX, ಕ್ವಿಕ್ಕರು, ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗಳು ಅದೆಲ್ಲ ನಿಮಗೆ ಡೇಟಾನ ಕಲೆಕ್ಟ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾ ಇರೋಂಥ ಫ್ರಾಡ್ ಸೈಟ್ಸ್ಗಳವೆಲ್ಲ. ಗೌರ್ಮೆಂಟು ಈ ಒಂದು ಸೈಬರ್ ಕ್ರೈಮ್ನ ಸೀರಿಯಸ್ ಆಗಿ ತೊಗೊಂಡು ಇದನ್ನ ಅಫೆನ್ಸ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಒಂದಷ್ಟು ಪನಿಷಬಲ್ ಇನ್ಫಾರ್ಮೇಷನ್ ಆ್ಯಕ್ಟ್ನ 2000 ಮಾಡಿದೆ. ಸೊ ಆ ಆ್ಯಕ್ಟ್ಗಳನ್ನ ಒಂದು ಗ್ಲಾನ್ಸ್ ಮಾಡೋಣ. ಅದನ್ನ 2000 ಮಾಡಿದ್ನ 2008 ಸ್ವಲ್ಪ ಅಡಿಷನ್ ಮತ್ತು ಡಿಲೀಷನ್ ಕೂಡ ಮಾಡಿದೆ, ಅಮೆಂಡ್ಮೆಂಟ್ನ ಚೇಂಜಸ್ ಕೂಡ ಮಾಡಿದೆ ಅಮೆಂಡ್ಮೆಂಟು. ಏನೆಲ್ಲ ಇದಿದೆ, ಒಂದು ಕಡೆ ಅಫೆನ್ಸಸ್ಸು, ಇನ್ನೊಂದು ಕಡೆ ಸೆಕ್ಷನ್ ಯಾವುದು ಅಂತ ನೋಡೋಣ. ಸೊ ಟ್ಯಾಂಪರಿಂಗ್ ವಿತ್ ಕಂಪ್ಯೂಟರ್ ಸೋರ್ಸ್ ಡಾಕ್ಯುಮೆಂಟ್ನ ಸೆಕ್ಷನ್ 68 ಅಡಿನಲ್ಲಿ ಅವರಿಗೆ ಪನಿಷ್ ಮಾಡ್ಬೋದು. ಹ್ಯಾಕಿಂಗ್ ವಿತ್ ಕಂಪ್ಯೂಟರ್ ಸಿಸ್ಟಮ್ ಡೇಟಾ
ಆಲ್ಟ್ರೇಷನ್ ಮಾಡಿದ್ರು ಸೆಕ್ಷನ್ 66 ಪ್ರಕಾರ ಅವ್ರಿಗೆ ಏನು ಮಾಡೋದು, ಅವ್ರಿಗೆ ಸರ್ವಿಸಸ್ ಅವ್ರ ಮೇಲೆ ಪನಿಷ್ ಮಾಡ್ಬೋದು. ಸೊ ಸೆಂಡಿಂಗ್ ಅಫೆನ್ಸಿವ್ ಮೆಸೇಜ್ ಥ್ರೂ ಕಮ್ಯುನಿಕೇಷನ್ ಸರ್ವಿಸಸಲ್ಲಿ, ಸೊ ಅದು ಸೆಕ್ಷನ್ 66A ಅದನ್ನ ಮಾಡ್ಬೋದು. ಬಟ್ ಈಗ ಏನಾಗಿದೆ, ಸುಪ್ರೀಂ ಕೋರ್ಟಿಂದ ಏನಾಗಿದೆ, ಮೆಸೇಜಸ್ ಅದನ್ನ ಇದು ಮಾಡಬಾರ್ದು ಅಂತೇಳಿ ಸ್ಟಾಪ್ ಆಗಿದೆ. ಬಟ್ ಇದಕ್ಕೆ ಪನಿಷಬಲ್ ಮಾಡ್ಬೋದು. ಸೊ ಡಿಸ್ಆನೆಸ್ಟ್ಲಿ ರಿಸೀವಿಂಗ್ ಸ್ಟೋಲನ್ ಕಂಪ್ಯೂಟರ್ಸ್ ರಿಸೋರ್ಸಸ್ ಆರ್ ಕಮ್ಯುನಿಕೇಷನ್ ಡಿವೈಸಸ್ಸು ಅದು 66B ಐಡೆಂಟಿಫೈ ಥೀಫ್ಗೆ 66C ಚೀಟಿಂಗ್ ಬೈ ಪರ್ಸನೇಟಿಂಗ್ ಬೈ ಯೂಸಿಂಗ್ ಕಂಪ್ಯೂಟರ್ ರಿಸೋರ್ಸಸ್ 66D ಅದು ವೈಲೇಷನ್ ಆಫ್ ಪ್ರೈವಸಿ 66E, ಸೈಬರ್ ಟೆರರಿಸಮ್ 66F, ಪಬ್ಲಿಷಿಂಗ್ ಆರ್ ಟ್ರಾನ್ಸ್ಮಿಟಿಂಗ್ offense materials in electronic form 67 publishing or transmitting of materials containing sexually exploited act etc ಅದು 66(7). ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಮಾಡೋಂಥದ್ದು ಪನಿಷಬಲ್ ಫಾರ್ ಪಬ್ಲಿಷಿಂಗ್ ಆರ್ ಟ್ರಾನ್ಸ್ಮಿಟಿಂಗ್ ಆಫ್ ಮೆಟೀರಿಯಲ್ಸ್ ಡಿಪೆಕ್ಟಿಂಗ್ ಚಿಲ್ಡ್ರನ್ಸ್ನ ಇದು ಮಾಡೋದು, ಯಾವುದಲ್ಲಿ ಸೆಕ್ಷುಯಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡೋದು ಆ್ಯಕ್ಟ್ ಪ್ರಕಾರ ಎಲೆಕ್ಟ್ರಾನಿಕ್ ಫಾರ್ಮ್ಸ್ಗಳಲ್ಲಿ ಅದು 67B ಅದು. ಪವರ್ ಆಫ್ ಸರ್ಚಿಂಗ್ ಆ್ಯಂಡ್ ಎಂಟ್ರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿರೋದು ಯಾವುದಪ್ಪ ಅಂದರೆ ಅಬೋ ರ್ಯಾಂಕು, ಪೊಲೀಸ್ ಇನ್ಸ್ಪೆಕ್ಟರ್ ಮೇಲಿರೋರು ಮಾತ್ರ ಇದನ್ನ ಮಾಡೋಕ್ಕೆ ಸಾಧ್ಯ, ಬೇರೆಯವ್ರು ಮಾಡಬಾರ್ದು. ಅದು ಸೆಕ್ಷನ್ 80 ಅವ್ರಿಗೆ ಪವರ್ಗಳು ಕೊಟ್ಟಿದೆ. ಈ ಒಂದು ವಿಡಿಯೋದಲ್ಲಿ ಸೈಬರ್ ಕ್ರೈಮು, ಸೈಬರ್ ಲಾ, ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ನಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದರೆ HKS ಶಿಕ್ಷಾ ಅಕಾಡೆಮಿ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬರ್ ಆಗಿ, ಆಗ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನೀವು ನೋಡ್ಬೋದು. ಹಾಗೆ ಫೇಸ್ಬುಕ್ಕಲ್ಲಿ HKS IAS ಟ್ರೈನಿಂಗಲ್ಲಿ ನೀವು ಇದು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಟೆಲಿಗ್ರಾಮಲ್ಲಿ ಕೂಡ ನಮ್ಮದೇ ಚಾನಲ್ಗೆ ನೀವು ಲಿಂಕ್ ಆಗ್ಬೋದು. ಸೊ ಅಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ಸ್ಗಳು, ಮಾಹಿತಿಗಳು ಅಲ್ಲೂ ಸಿಗ್ತವೆ. ಸೊ ಇಲ್ಲಾಂದರೆ ಇಮೇಲ್ ಮೂಲಕ ಬೇಕಾದರೂ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆದರೆ ನೀವು ನಿಮ್ಮ ಸ್ನೇಹಿತರಿಗೂ ಕಮ್ಯುನಿಕೇಟ್ ಮಾಡಿ, ಇದನ್ನ ಅವರು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಮತ್ತೊಮ್ಮೆ ನಿಮಗೆ ಬೇರೆ ಒಂದು ಮಾಹಿತಿ ಜೊತೆಯಲ್ಲಿ ನಿಮ್ಮನ್ನು ಕಾಣ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.